ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನಾಂಕ ಅಧಿಕೃತವಾಗಿ ಒಂದು ಉಚಿತ ಬಸ್ ಪಾಸ್ಗೆ ಚಾಲನೆ ದೊರೆತಿದೆ. ಆ ವೆಬ್ಸೈಟಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಇಷ್ಟು ದಿನ ನಿಮಗೆ ಅಮೌಂಟ್ ಶೋ ಆಗ್ತಾ ಇತ್ತು. ಸೇವಾ ಸಿಂಧು ಪೋರ್ಟಲಲ್ಲಿ ನಿಮಗೆ ಅಪ್ಲೈ ಆದಾಗ ಅಮೌಂಟ್ ಶೋ ಆಗ್ತಾ ಇತ್ತು. ಇವತ್ತು 0 ಅಂತ ಬರ್ತಾ ಇದೆ. ಸೊ ಇವತ್ತಿಂದ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಸೊ ಈ ಒಂದು ಬಸ್ ಪಾಸಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನಿಮಗೆ ಸಲ್ಲಿಸಿ ತೋರಿಸ್ತೇನೆ. ನೀವು ಕೂಡ ಈ ಒಂದು ವಿಡಿಯೋ ನೋಡಿಕೊಂಡು ಒಂದು ಬಸ್ ಪಾಸಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಕೊಟ್ಟ ನಂತರ ನಿಮಗೆ ಸೇವಾ ಸಿಂಧು .karnataka.go.in ಅಂತ ಬರುತ್ತೆ ನೋಡಿ. ಇದು ಅಧಿಕೃತವಾದಂಥ ವೆಬ್ಸೈಟು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡೋ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೇವಾ ಸಿಂಧು ಲಿಂಕ್ ಅಂತಿದೆ ನೋಡಿ. ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ ಬಸ್ ಪಾಸ್ ಅಂತಿದೆ, ಅಲ್ಲಿನೂ ಕೂಡ ಹೋಗ್ಬೋದು. ಎರಡು ರೀತಿ ನಿಮಗೆ ಅವಕಾಶ ಇದೆ. ಇಲ್ಲಿ ನೋಡಿ, ಸೇವಾ ಸಿಂಧು ಸೇವೆಗಳ ಲಿಂಕ್ ಅಂತ ಕೊಟ್ಟರೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಾಗಿನ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಬಸ್ ಪಾಸಿಗೆ ಓಪನ್ ಆಗಬೇಕು ನಿಮಗೆ ಅಂದರೆ ಡೈರೆಕ್ಟ್ ಲಿಂಕನ್ನು ಕೂಡ ಅವಕಾಶ ಇದೆ. ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು KSRTC ಇದೆ. ಮತ್ತು ಇಲ್ಲಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಅಂತಿದೆ. 3 ನಿಗಮದಲ್ಲಿ ಲಿಂಕನ್ನು ಕೊಟ್ಟಿರ್ತಾರೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಕೂಡ ಡೈರೆಕ್ಟ್ ಲಾಗಿನ್ ಪೇಜಿಗೆ ಹೋಗುತ್ತೆ. ನಾನು ಇವಾಗ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆಗ್ತಾ ಇದ್ದೀನಿ. ಬಿಜಾಪುರ, ಗುಲ್ಬರ್ಗ, ಬೀದರ್, ಕೊಪ್ಪಳ, ಹೊಸಪೇಟೆ, ರಾಯಚೂರು ಭಾಗದ ಒಂದು ಕಲ್ಯಾಣ ಕರ್ನಾಟಕ ಆಗ್ತಾ ಇದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಲಾಗಿನ್ ಪೇಜಿಗೆ ಹೋಗುತ್ತೆ ನೋಡಿ. ಈಗ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜಿಗೆ ಬಂದಿದೆ. ಲಾಗಿನ್ ಟು ಅಪ್ಲೈ ಫಾರ್ KSRTC ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಅರ್ಜಿ ಅಂತಿದೆ. ಇಲ್ಲಿ ನಿಮಗೆ ಯೂಸರ್ ಪಾಸ್ವರ್ಡ್ ಕೇಳುತ್ತೆ. ನೀವು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೋಡಿ. ರಿಜಿಸ್ಟರ್ ಇಯರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ನಿಮಗೆ ಹೆಸರು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರ್ ಎಲ್ಲ ಕೇಳುತ್ತೆ ನೋಡಿ. ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಈ ಒಂದು ಡಿಜಿಲಾಕರ್ಗೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆದ ನಂತರ ನಿಮಗೆ ಯೂಸರ್ ಪಾಸ್ವರ್ಡ್ ದೊರೆಯುತ್ತೆ. ಮತ್ತು ತಿರ್ಗಿ ನೀವು ಲಾಗಿನ್ ಪೇಜ್ಗೆ ಬರಬೇಕು. ಲಾಗಿನ್ ಪೇಜಲ್ಲಿ ಯೂಸರ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಲಾಗಿನ್ ಆಗುತ್ತೆ. ನೀವು ಡೈರೆಕ್ಟಾಗಿ ಬಸ್ ಪಾಸ್ದು ಲಿಂಕ್ ಥ್ರೋ ಬಂದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. KSRTCದು ಬಸ್ ಪಾಸ್ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ನೀವು ನಾರ್ಮಲಾಗಿ ಲಾಗಿನ್ ಪೇಜಿಂದ ನೀವು ಲಾಗಿನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಅವೈಲೇಬಲ್ ಸರ್ವಿಸ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ರೈಟ್ ಸೈಡಲ್ಲಿ ಸರ್ಚ್ ಅಂತ ಇರುತ್ತೆ. ಈ ಒಂದು ಸರ್ಚಲ್ಲಿ ಬಸ್ ಪಾಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿದೆಲ್ಲ ಬಸ್ ಪಾಸ್ ಅಂತ ಸರ್ಚ್ ಮಾಡಿ. ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ. ಫಿಸಿಕಲಿ ಚಾಲೆಂಜ್ ಮತ್ತು ಫ್ರೀಡಮ್ ಫೈಟರ್ಸು ಫ್ರೀ ಬಸ್ ಪಾಸ್ ಅಂತ ಬರ್ತಾ ಇದೆ. ಪೇಜ್ 1ನಲ್ಲಿ ಇಲ್ಲ, ಪೇಜ್ 2ನಲ್ಲಿ ನೋಡ್ಕೊಳ್ಳಿ. BMTCದು ಕೂಡ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿಗಳ BMTC ಬಸ್ ಪಾಸ್ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ. ಇವಾಗ ಓಪನ್ ಆಗಿದೆ. ನೀವು ಬಸ್ ಪಾಸ್ ಲಿಂಕ್ ಥ್ರೋನೇ ಬರಬೇಕು. ನಾರ್ಮಲಾಗಿ ಲಾಗಿನ್ ಮಾಡಿಕೊಂಡೆ ಅಲ್ಲಿ ನಿಮಗೆ ಬಸ್ ಪಾಸ್ ಫ್ರೀದು ಓಪನ್ ಆಗಲಿಲ್ಲ. ಸೊ ಇವಾಗ ನಾನು ಬಸ್ ಪಾಸ್ ಅಂತ ಇರುತ್ತಲ್ಲ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಡಿಯರ್ ಸ್ಟೂಡೆಂಟ್, ಪ್ಲೀಸ್ ಅಪ್ಲೋಡ್ ಲೇಟೆಸ್ಟ್ ಫೋಟೋ ಇನ್ ಆಧಾರ್, ದೆನ್ ಅಪ್ಲೈ ಫಾರ್ ಸ್ಟೂಡೆಂಟ್ ಬಸ್ ಪಾಸ್ ಅಂತಿದೆ. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಲೇಟೆಸ್ಟ್ ಇರುವಂಥ ಆಧಾರ್ ಕಾರ್ಡ್ದು ಫೋಟೋನ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆಗೆ ಅರ್ಜಿ KSRTC ಅಂತಿದೆ. ಮೊದಲಿಗೆ ಸೂಚನೆಯನ್ನು ಓದ್ಕೋಬೇಕು. ಸೂಚನೆ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಇಂಡಿಯನ್ ಸಿಟಿಜನ್ ಅಂತ ತೊಗೊಳ್ಳಿ. ಅದಾನಂತರ ಕರ್ನಾಟಕ ಅಂತ ತೊಗೊಳ್ಳಿ. ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ಕರ್ನಾಟಕ ಅಂತಿದೆ. ಅನಂತರ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಬರುತ್ತೆ. ಬಂದಿರುವಂಥ OTP ಹಾಕಿ ನೀವು ಸಬ್ಮಿಟ್ ಕೊಡಿ. ಅನಂತರ ಕ್ಯಾಟಗರಿ ಕೇಳುತ್ತೆ. ಕ್ಯಾಟಗರಿ ಸ್ಕೂಲ್ ಓದ್ತಾ ಇದ್ದೀರಾ, PUC ಕಾಲೇಜು, ಡಿಗ್ರಿ, ITI ಡಿಪ್ಲೊಮೊ, ಪ್ರೊಫೆಷ್ನಲ್ ಕೋರ್ಸು, ಈವ್ನಿಂಗ್ ಕಾಲೇಜು, ಪ್ರೈವೇಟ್ ಡಿಗ್ರಿ ಕಾಲೇಜು, CBSE, ICSE ಅಂತ ಈ ರೀತಿಯಾಗಿ ಬಂದಿದೆ. ಸೊ ಇದರಲ್ಲಿ ನಿಮ್ದು ಯಾವುದಿದೆ ಅದನ್ನು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ವಿದ್ಯಾರ್ಥಿದು ಹಾಕ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ
ವಿದ್ಯಾರ್ಥಿದು 7ನೇ ತರಗತಿ ಇದೆ. ಈ 7ನೇ ತರಗತಿ ಪಾಸ್ 8ನೇ ತರಗತಿ ಇದೆ. ಸೊ ವಿದ್ಯಾರ್ಥಿ ಆಗ್ತಾಯಿದ್ದೀನಿ ಸ್ಕೂಲಿಂದು. ಅದಂತ ಕ್ಲಾಸ್ ಕೇಳ್ತಾ ಇದೆ. ಕೋರ್ಸು ಲೈಕ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, BSc ಅಂತಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 8th ಸ್ಟ್ಯಾಂಡರ್ಡ್, 9th, 10th ಅಂತ ಕೊಟ್ಟಿದ್ದಾರೆ. 8 ತೊಗೊತಾ ಇದ್ದೀನಿ. ಗೆಟ್ ಡೀಟೇಲ್ಸ್ ಅಂತಿದೆ. ಸೊ ಇಲ್ಲಿ ಮೊದಲಿಗೆ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ಪ್ಲೀಸ್ ವ್ಯಾಲಿಡೇಟ್ ಆಧಾರ್ ಬಿಫೋರ್ ಕ್ಲಿಕ್ಕಿಂಗ್ ಗೆಟ್ ಡೀಟೇಲ್ಸ್ ಅಂತಿದೆ. ಸೊ ಇಲ್ಲಿ ಆಧಾರ್ ಅಥೆಂಟಿಕೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆಧಾರ್ ಅಥೆಂಟಿಕೇಟ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಮೊಬೈಲ್ ಮತ್ತು ಟ್ಯಾಬ್ಲೆಟ್ ಅಂತ, ಡೆಸ್ಕ್ಟಾಪ್ ಅಂತ. ಸೊ ಇದರಲ್ಲಿ ಅಪ್ಲೈ ಮೊಬೈಲ್ ಮಾಡ್ತಾಯಿದ್ರೆ ಮೊಬೈಲ್ ಅಂತ ತೊಗೊಳ್ಳಿ, ಡೆಸ್ಕ್ಟಾಪ್ ಮಾಡ್ತಾರೆ ಡೆಸ್ಕ್ಟಾಪ್ ಅಂತ ತೊಗೊಳ್ಳಿ. ಆನಂತರ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ OTP ಅಂತಿದೆ, OTP ಅಂತ ಟಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಬಂದಿರೋಂಥ OTP ಹಾಕಿ ನೀವು ಸಬ್ಮಿಟ್ ಮಾಡಿ. OTP ಹಾಕಿದ ನಂತರ ಮತ್ತೆ ರಿಟರ್ನ್ ನಿಮಗೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನೀವು ಮತ್ತೆ ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಲ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋ ಮತ್ತು ಡೀಟೇಲ್ಸ್ ಓಪನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ನಿಮಗೆ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು, ತಂದೆ ಹೆಸರು, ಫೋಟೋ, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಮೇಲ್ ಆರ್ ಫೀಮೇಲ್ ಅಂತ ಎಲ್ಲ ಇಲ್ಲಿ ಡೀಟೇಲ್ ಬರುತ್ತೆ. ಇದೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅದ ನಂತರ ಕ್ಯಾಟಗರಿ ಕೇಳುತ್ತೆ. ಇಲ್ಲಿ ಕ್ಯಾಟಗರಿ SC ST ಅದರ್ಸ್ ಅಂತಿದೆ. ಸೊ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ಸ್ ಅಂತ ಹಾಕ್ಕೊಂಡಿದ್ದೀನಿ. ಅದಾಕಿದ ನಂತರ ಸ್ಟೂಡೆಂಟ್ SATS ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ಕಾಲೇಜ್ ವಿದ್ಯಾರ್ಥಿ ITI, ಡಿಪ್ಲೊಮೊ, ಡಿಗ್ರಿ, PUC ಆಗಿದ್ದರೆ ಇಲ್ಲಿ ನಿಮಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರು ಅಥವಾ ಯೂನಿವರ್ಸಿಟಿ ಬೋರ್ಡ್ ನಂಬರು ಈ ರೀತಿ ಕೇಳುತ್ತೆ. ನಿಮ್ಮ ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿ ನಂಬರು ಅಥವಾ ಬೋರ್ಡ್ ನಂಬರು ಇಸ್ಕೊಂಡು ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ 8ನೇ ತರಗತಿ ಅಥವಾ 1ನೇ ತರಗತಿಯಿಂದ 10ನೇ ತರಗತಿ ಒಳಗಡೆ ಆಗ್ತಾ ಇದ್ದರೆ ಇಲ್ಲಿ ನಿಮಗೆ SATS ನಂಬರ್ನ ಕೇಳುತ್ತೆ. SATS ನಂಬರ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೆಡ್ ಮಾಸ್ಟರ್ ಹತ್ರ ಕೇಳ್ಕೊಬೇಕಾಗುತ್ತೆ ಸ್ಕೂಲ್ ಕಡೆಯಿಂದ, ಅಥವಾ ನಿಮ್ಮ ಒಂದು ಮಾಸ್ ಕಾರ್ಡ್ ಇರುತ್ತೆ ಸ್ಕೂಲ್ ಕಡೆಯಿಂದ. ಆ ಮಾಸ್ ಕಾರ್ಡ್ನಲ್ಲಿ ನಿಮಗೆ SATS ನಂಬರನ್ನು ಮೆನ್ಷನ್ ಮಾಡಿರ್ತಾರೆ. ಆ ಒಂದು SATS ನಂಬರ್ನಲ್ಲಿ ಹಾಕಬೇಕು. ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಸ್ಟೂಡೆಂಟ್ ನೇಮು, ಅಡ್ರೆಸ್ಸು ಎಲ್ಲ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಅದ ನಂತರ ಸ್ಟೂಡೆಂಟ್ ನೇಮ್ ಎಲ್ಲ ನಿಮಗೆ ಆಟೋಮೆಟಿಕ್ ಬರುತ್ತೆ. ಇನ್ಸ್ಟಿಟ್ಯೂಷನ್ ನೇಮ್ ಕೂಡ ಕೇಳ್ತಾ ಇದೆ. ಇಲ್ಲಿ ನೀವು ಇನ್ಸ್ಟಿಟ್ಯೂಟ್ ನೇಮ್ ಕೂಡ ಹಾಕೋಬೋದು. ಕೋರ್ಸ್ ಕೂಡ ಕೇಳ್ತಾಯಿದೆ, ಕೋರ್ಸ್ ಕೂಡ ಹಾಕ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಅಡ್ರೆಸ್ ಕೇಳ್ತಾ ಇದೆ, ಅಡ್ರೆಸ್ ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಬಸ್ ಪಾಸ್ P2B ಪೇಡ್ ಎಟ್ ಕೌಂಟರ್ ಅಂತಿದೆ. 0 ತೋರಿಸ್ತಾ ಇದೆ ನೋಡಿ. ಇಲ್ಲಿ 0 ಬರ್ತಾ ಇದೆ. ಯಾವುದೇ ರೀತಿ ಅಮೌಂಟ್ ಪೇ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ ಟು ವ್ಯಾಲಿಡಿಟಿ ಕೂಡ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ವ್ಯಾಲಿಡಿಟಿ ಇರುತ್ತೆ ನಿಮ್ಮೊಂದು ಬಸ್ ಪಾಸ್ ಅನ್ನೋದು ಕೂಡ ನಿಮಗೆ ಶೋ ಆಗ್ತಾ ಇದೆ. ಅದಾದ ನಂತರ ನಿಮಗೆ ಕೆಳಗಡೆ ಟ್ರಾವೆಲ್ ರೂಟ್ಸ್ ಡೀಟೇಲ್ಸ್ ಅದು ಬರ್ತಾ ಇದೆ. ಭಾಳಷ್ಟು ದಿನಗಳಿಂದ ಈ ಒಂದು ಸರ್ವರ್ ಪ್ರಾಬ್ಲಮಿಂದ ಟ್ರಾವೆಲ್ ರೂಟ್ಸ್ ನಿಮಗೆ ಕರೆಕ್ಟಾಗಿ ಸೆಲೆಕ್ಟ್ ಆಗ್ತಾ ಇದ್ದಿಲ್ಲ, ತೋರಿಸ್ತಾ ಇದ್ದಿಲ್ಲ. ಸೊ ಇವಾಗ ಬರ್ತಾ ಇದೆ, ಸರ್ವರ್ ಚೆನ್ನಾಗಿದೆ ಬರ್ತಾ ಇದೆ. ಸೆಲೆಕ್ಟ್ ಸೋರ್ಸ್ ರೂಟ್ ಡಿಸ್ಟಿಕ್ ಅಂತಿದೆ. ನೀವು ಯಾವ ಒಂದು ಡಿಸ್ಟಿಕ್ಕಿಂದ ಪ್ರಯಾಣ ಮಾಡ್ತೀರಾ ಆ ಒಂದು ಡಿಸ್ಟಿಕ್ ಹೆಸರು ಹಾಕ್ಕೊಳ್ಳಿ. ಅದನಂತರ ಸೆಲೆಕ್ಟ್ ಸೋರ್ಸ್ ರೂಟ್ ತಾಲೂಕು ಅಂತಿದೆ. ಯಾವ ತಾಲೂಕಿಂದ ನೀವು ಪ್ರಯಾಣ ಮಾಡ್ತೀರಾ ಆ ತಾಲೂಕು ಹೆಸರು ಹಾಕ್ಕೊಳ್ಳಿ. ಸೆಲೆಕ್ಟ್ ರೂಟ್ ಹೋಬಳಿ ಅಂತಿದೆ. ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ವಿಲೇಜಿಂದ ನೀವು ಬರ್ತಾ ಇದ್ದೀರಾ ಆ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ಬೋರ್ಡಿಂಗ್ ಪಾಯಿಂಟ್ ಹತ್ಕೊಳ್ಳಿ. ಬೋರ್ಡಿಂಗ್ ಅಂದರೆ ಎಲ್ಲಿಂದ ಹತ್ಕೊತಾ ಇದ್ದೀರಾ ಆ ಒಂದು ಬೋರ್ಡಿಂಗ್ ಪಾಯಿಂಟನ್ನು ಹಾಕ್ಕೊಳ್ಳಿ. ಅದಂತ ಸೆಲೆಕ್ಟ್ ಡೆಸ್ಟಿನೇಷನ್ ರೂಟ್ ಡಿಸ್ಟಿಕ್ ಅಂತಿದೆ. ಡೆಸ್ಟಿನೇಷನ್ ತಲುಪಬೇಕಾದಂಥ ಡಿಸ್ಟಿಕ್ ಕೇಳ್ತಾ ಇದೆ. ತಲುಪಬೇಕಾದಂಥ ಡಿಸ್ಟಿಕ್ಕು ಯಾವ ಒಂದು ಜಿಲ್ಲೆಗೆ ತಲುಪಬೇಕು, ಯಾವ ಒಂದು ತಾಲೂಕಿಗೆ, ಯಾವ ಒಂದು ಹೋಬಳಿಗೆ ಹೋಗ್ಬೇಕಲ್ಲ ಆ ಒಂದು ಜಿಲ್ಲೆಯನ್ನು ಹಾಕ್ಕೊಳ್ಳಿ. ಯಾದಗಿರಿ ಜಿಲ್ಲೆ ನೋಡಿ. ಡೆಸ್ಟಿನೇಷನ್ ತಲುಪಬೇಕಾದ ಜಿಲ್ಲೆ ಆಯಿತು. ತಲುಪಬೇಕಾದ ತಾಲೂಕನ್ನು ಹಾಕ್ಕೊಳ್ಳಿ. ಹೋಬಳಿಯನ್ನು ಹಾಕ್ಕೊಳ್ಳಿ, ತಲುಪಬೇಕಾದ ಹೋಬಳಿ. ಆನಂತರ ವಿಲೇಜ್ ಹಾಕ್ಕೊಳ್ಳಿ. ಯಾವ ಒಂದು ವಿಲೇಜ್ಗೆ, ಯಾವ ಒಂದು ಊರಿಗೆ ನೀವು ಹೋಗಬೇಕು, ಶಾಲಾ ಕಾಲೇಜ್ ಯಾವ ಒಂದು ಊರಲ್ಲಿದೆ ಆ ಒಂದು ಊರನ್ನು ಹಾಕ್ಕೊಳ್ಳಿ. ಅದಂತ ನಿಯರೆಸ್ಟ್ ಪಾಯಿಂಟ್ ಡ್ರಾಪ್ ಪಾಯಿಂಟ್ ಅಂತಿದೆ. ಎಲ್ಲಿಗೆ ಇಳ್ಕೋಬೇಕು ನೀವು ಆ ಒಂದು ಡ್ರಾಪ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಇಲ್ಲ ಅಂತ ನಿಮಗೆ ತಿಳ್ಕೋಬೇಕು. ಇಲ್ಲಿ ನಿಮಗೆ ಊರ ಹೆಸರು ಕರೆಕ್ಟಾಗಿ ನೀವು ಇಳ್ಕೋಬೇಕಾದ್ರೆ ಊರ ಹೆಸರು ಇಲ್ಲಿ ನಿಮಗೆ ಶೋ ಆಗಿಲ್ಲ ಅಂದರೆ ಇಲ್ಲಿ ಒಂದು ಅದರ್ಸ್ ಅಂತ ಇದೆ. ಅದರ್ ಅಂತ ಇದೆಯಲ್ಲ ಆ ಒಂದು ಅದರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಎಂಟ್ರ್ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಅದರ್ ಅಂತ ಹಾಕ್ಕೊಂಡು ಟೂ ರೂಟ್ ಅಂತಿದೆ. ಟೂ ರೂಟ್ ಅಂತಿದೆಲ್ಲ ವರೆಗೆ ಎಲ್ಲಿವರೆಗೆ ಅಂತ ಆ ಒಂದು ಊರಿನ ಹೆಸರು ನೀವು ಎಲ್ಲಿ ಇಳ್ಕೋಬೇಕಾದ್ರೆ ಆ ಒಂದು ಊರಿನ ಹೆಸರು ಹಾಕ್ಕೊಳ್ಳಿ. ಸ್ಟಾಪ್ವರೆಗೆ ಹಾಕ್ಕೊಳ್ಳಿ. ಇಲ್ಲಿ ವಯಾ ರೂಟ್ ಅಂತಿದೆ. ಮಾರ್ಗ ಬದಲಾವಣೆ, ಯಾವ ಒಂದು ಮಾರ್ಗದ ಮೂಲಕ ನೀವು ಪ್ರಯಾಣ ಮಾಡ್ತೀರಾ ಆ ಒಂದು ಮಾರ್ಗದ ರೂಟನ್ನು ಇಲ್ಲಿ ಹಾಕ್ಕೊಳ್ಳಿ. ಅದರ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಸೆಲೆಕ್ಟ್ ಡಿವಿಷನ್ ಅಂತಿದೆ. ಸೆಲೆಕ್ಟ್ ಡಿವಿಷನ್ ತೊಗೊಳ್ಳಿ. ಇಲ್ಲಿ ನಿಮಗೆ ಡಿಸ್ಟಿಕ್ ಲೆವೆಲ್ದು ಡಿವಿಷನ್ ತೋರಿಸುತ್ತೆ. ಡಿವಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಅಂತಿದೆ. ಅಂದರೆ ಡಿಪೋ, ಯಾವ ಒಂದು ಡಿಪೋ ನಿಮ್ಮ ತಾಲೂಕು ಲೆವೆಲಲ್ಲಿ ಡಿಪೋ ಇರುತ್ತೆ, ಬಸ್ ಡಿಪೋ, ಆ ಬಸ್ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಅದರ ನಂತರ ಸೆಲೆಕ್ಟ್ ಕೌಂಟ್ರ್ ಅಂತಿದೆ, ಕೌಂಟ್ರ್ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ತಾಲೂಕು ಹೆಸರಲ್ಲಿ ಬರುತ್ತೆ ನಿಮ್ಗೆ ಯಾವ ಕೌಂಟ್ರಲ್ಲಿ ಸಿಗುತ್ತೆ ಅಂತ. ಅದರ ನಂತರ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ, ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇಲ್ಲಿ ಬಾಕ್ಸಲ್ಲಿ ಹಾಕ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟಲ್ಲಿ ಕ್ಲಿಕ್ ಮಾಡಿದರೆ ಮತ್ತೆ ನಿಮಗೆ ಪ್ರಿವ್ಯೂ ತೋರಿಸುತ್ತೆ. ಪ್ರಿವ್ಯೂಲ್ಲಿ ನಿಮಗೆ ಏನೇನು ಫಿಲ್ ಮಾಡಿರ್ತಾರೆ ಇಷ್ಟೊತ್ತು ಅದನ್ನೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಶೋ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಹೋಗಿ ಅಪ್ಲೋಡ್ ಬರುತ್ತೆ. ಅಲ್ಲಿ ನಿಮಗೆ ಫಸ್ಟಿಗೆ ಅಪ್ಲಿಕೇಶನ್ ಹಾಕುವಾಗ ಒಂದು ಪಾಪಪ್ ವಿಂಡೋ ಓಪನ್ ಆಗಿರುತ್ತಲ್ಲ, ಒಂದು ಅಪ್ಲಿಕೇಶನ್ ಫಾರ್ಮ್, ಬಸ್ ಪಾಸಿನ ಫಾರ್ಮು, ಸ್ಕೂಲ್ ಕಡೆಯಿಂದ ಕಾಲೇಜ್ ಕಡೆಯಿಂದ ಏನು ಸೈ ಮಾಡಿಸ್ಕೊಂಬಂದಿರ್ತೀರಲ್ಲ ಪ್ರಿನ್ಸಿಪಲ್ ಕಡೆಯಿಂದ, ಅದನ್ನು ಅಪ್ಲೋಡ್ ಮಾಡಬೇಕು. ಇನ್ನೊಂದು ಅಡ್ಮಿಷನ್ ರಿಸಿಪ್ಟ್ ಬೇಕಾಗುತ್ತೆ. ಅಡ್ಮಿಷನ್ ರಿಸಿಪ್ಟ್ ನಿಮಗೆ ಎಲ್ಲ ಸಂಬಂಧಿಗೆ ಕೊಟ್ಟಿರ್ತಾರೆ. ಕಾಲೇಜ್ ಅಡ್ಮಿಷನ್ ಮಾಡುವಾಗ, ಸ್ಕೂಲ್ ಅಡ್ಮಿಷನ್ ಮಾಡುವಾಗ ನಿಮಗೆ ರಿಸಿಪ್ಟ್ ಕೊಟ್ಟಿರ್ತಾರೆ, ರಸೀದಿ ಕೊಟ್ಟಿರ್ತಾರೆ. ಆ ಒಂದು ರಸೀದಿಯನ್ನು ಅಪ್ಲೋಡ್ ಮಾಡಬೇಕು. ಮತ್ತು ರೆಸಿಡೆಂಟ್ ಪ್ರೂಫ್ ಆಗಿ ಒಂದೊಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಮಾಡ್ಬೋದು, ರೇಷನ್ ಕಾರ್ಡ್ ಮಾಡ್ಬೋದು, ಅಥವಾ ರೆಸಿಡೆಂಟಲ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ವಾಸಸ್ಥಳ, ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಲಾಸ್ಟಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ, ಸ್ವೀಕೃತಿ, ಸಕಾಲ ಸ್ವೀಕೃತಿ ಬರುತ್ತೆ. ಆ ಒಂದು ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತಗೊಂಡಿಸಿ ಬಸ್ ಕೌಂಟ್ರಿಗೆ ಹೋಗಿ ಕೊಟ್ಟರೆ ನಿಮಗೆ ಅಲ್ಲಿ ನಿಮಗೆ 1 ರಿಂದ 2 ದಿನದಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಕೂಡ ನಿಮಗೆ ಬಸ್ ಪಾಸನ್ನು ಕೊಡ್ಬೋದು. ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಸೊ ಈ ರೀತಿ ನೀವು ಅಪ್ಲಿಕೇಶನ್ ಹಾಕೋಬೋದು. ನಿಮಗೆ ಡೆಮೋ ಆಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿದ್ಯಾರ್ಥಿದ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಕಾರಣಾಗಿ ನಾನು ಸ್ವಲ್ಪ ಸ್ಟೆಪ್ಪನ್ನು ಮುಂದಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಇದನ್ನ ಇಲ್ಲಿಗೆ ಇದು ಮಾಡ್ತಾಯಿದ್ದೀನಿ. ಇದೇ ಥರ ಇರುತ್ತೆ, ಯಾವುದೇ ಥರ ಏನು ಡಿಫ್ರೆನ್ಸ್ ಏನಿರಲ್ಲ. ಇವಾಗ ಏನು ತೋರಿಸಿದ್ದೀನಲ್ಲ ಎಕ್ಸಾಕ್ಟಾಗಿ ಇದೇ ಥರ ನೀವು ಬಸ್ ಪಾಸನ್ನು ಹಾಕೋಬೋದು. ನಿಮಗೇನಾದರೂ ಅಪ್ಲಿಕೇಶನ್ ಹಾಕುವಾಗ ಎರರ್ ಬರ್ತಾ ಇದ್ದರೆ, ಏನಾದರೂ ತೊಂದರೆ ಆಗ್ತಾ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಅದಕ್ಕೆ ಸೊಲ್ಯೂಷನನ್ನು ನಾವು ಕೊಡ್ತೀವಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.